ಇವತ್ತ ಬಾಗಲಕೋಟೆಯಿಂದ ಬಂದ ಬೆಂಗಳೂರೊಳಗ ನಮ್ದು 3ನೇ ದಿನ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ನೈಟ್ ಇವೆಂಟ್ ಮುಗಿಸ್ಕೊಂಡ ನಾವು ಸುಸ್ತಾಗಿ ಬಂದ ಮಕ್ಕೊಂಡಿದ್ರ ಮಾರ್ನಿಂಗ್ ಇನ್ನ ಮಾಮ ಮಕ್ಕೊಂಡಾರ. ನನಗಂತೂ ವಿನಯ್ ಬ್ರ ಬಿಸಿ ಬಿಸಿ ಚಾ ಮಾಡ್ಕೊಟ್ಬಿಟ್ಟಿದ್ರ. ಮುಂಜಾನೆ ಎದ್ದು ಚಾ ಮತ್ತೆ ಬ್ರೆಡ್ ಕಾಂಬಿನೇಷನ್ ಅಂತೂ ಹೆವೆನ್ ನೋಡ್ರಿ. ಮತ್ತ ಮಾಮ ಆದ್ಮೇಲೆ ಅವ್ರಿಗೂ ಸಪರೇಟ್ ಆಗಿ ಕಾಫಿ ಮಾಡ್ಕೊಟ್ರ. ವಿನಯ್ ಬ್ರೋ ಥ್ಯಾಂಕ್ಸ್ ಇರಾಕ್ ಜಾಗ ಕೊಟ್ಟಿದ್ದಕ್ಕ ಮತ್ತ ಮಸ್ತ್ ಚಾ ಮಾಡ್ಕೊಟ್ಟಿದ್ದಕ್ಕ. ಇವಾಗ ಬರ್ರಿ ರೂಮ್ ಹೊರಗಡೆ ಹೆಂಗೈತೆ ಅಂತ ತೋರಿಸ್ತೀನಿ. ಸುತ್ತಲೂ ಮಸ್ತ್ ಗ್ರೀನ್ರಿ ಐತಿ. ತಿನ್ನು ಎಲ್ಲಿನೋ ಅದಾವ ನೋಡ್ರಿ ಇಲ್ಲಿ. ಮತ್ತೆ ಇದು ಅವ್ರ ಅಡಿಗೆ ಮನೆ ಇಲ್ಲೇ ಎಲ್ಲ ಅವ್ರ ಅಡಿಗೆ ಮಾಡ್ಕೊಂತಾರ. ಇವಾಗ ಹೊರಗ್ ಬಂದ್ ನೋಡಿದ್ರ ಮಾಮ ಡಿಪ್ಸ್ ಹೊಡಿತೀನಿ ಅಂದ್ರ. चलो भाई देखो अपने क्या कर ಇವ್ರು ಎಂತ ಸೆಲ್ಫಿಶ್ ಅದಾರ ಅಂತಂದ್ರ ವ್ಲಾಗ್ ಎಡಿಟ್ ಹೇಳ್ಕೊಡ ಅಂದ್ರೆ ಕುಮಾರ್ ಬ್ಲಾಗ್ ಹೇಳ್ಕೊಡ ಅಂತಿಲ್ಲ ಪಾಪ ಇವ್ರು. ಇವಾಗ ನಾವೆಲ್ಲರೂ ಮಸ್ತ್ ರೆಡಿಯಾಗಿ ಬೆಂಗಳೂರು ಸುತ್ತಾಕೊಂತೀವಿ ನೋಡ್ರಿ. ಇವಾಗ ರೂಮಿಂದ ನಡ್ಕೋತ ಬಂದ ಬಸ್ ಸ್ಟ್ಯಾಂಡಿಗೆ ಬಂದ ಬಸ್ ಹತ್ತಿ ಟಿಕೆಟ್ ತಗೊಂಡ ನಾವು ಬಂದ್ ಇಳ್ದಿದ್ದ ಅತ್ತಿಗುಪ್ಪೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡ್ಕೊಂಡು ನಾವು ಆಟೋ ಹಿಡ್ಕೊಂಡು ಹೋಗಿದ್ದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿ ದೇವ್ರದ್ದು ಏನೋ ಉತ್ಸವ ಇತ್ತಂತ ಕಾಣತ್ತ. ಮಸ್ತ್ ಡೆಕೋರೇಟ್ ಮಾಡಿದ್ರ ಗುಡಿನ. ಇವಾಗ ಒಳಗ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ ನಾವು ಎಲ್ಲಾರ್ಗತೆ ಅನ್ನಪ್ರಸಾದಕ್ಕೆ ಪಾಳೆ ಹಚ್ಚಿ ನೋಡ್ರಿ. ಬೆಂಗಳೂರದವ್ರು ಯಾರ ಈ ವಿಡಿಯೋ ನೋಡ್ತಿದ್ರೆ ಈ ಗುಡಿಗೆ ಯಾರು ಹೋಗ್ತೀರಿ ಕಮೆಂಟ್ ಒಳಗೆ ಹೇಳ್ರಿ. ಇವಾಗ ಎಲ್ಲರೂ ಸೇರಿ ಅನ್ನಪ್ರಸಾದ ಸ್ವೀಕರಿಸಿ ನಾವು ಹೊಂಟಿವಿ ನೋಡ್ರಿ ಬೆಂಗಳೂರು ಸುತ್ತಾಡಕ. ಅದು ಎಲ್ಲಿ ಹೊಂಟಿವಿ ಎದಕ್ ಹೊಂಟಿವಿ ಏನ್ ಮಜಾ ಮಾಡಿವಿ ಎಲ್ಲ ನೆಕ್ಸ್ಟ್ ವ್ಲಾಗ್ ಒಳಗ ಬರುತ್ತೆ. ಅಲ್ಲಿ ತನ ಫಾಲೋ ಮಾಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುವ. ಬಾಯ್.